ಇನ್ನು ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಜಾರಿ ನಿರ್ದೇಶನಾಲಯ ಈಗಾಗಲೇ ಚಾರ್ಜ್ ಶೀಟನ್ನು ಹಾಕಿದೆ. ಇದೆಲ್ಲ ಬಿಜೆಪಿಯವರ ಕುತಂತ್ರ ಅಂತ ಕಾಂಗ್ರೆಸ್ನವರು ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡಿದರು. ಇನ್ನೊಂದು ಕಡೆಯಲ್ಲಿ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾಗೂ ಕೂಡ ಇಡಿ ಸಮನ್ಸ್ ನೀಡಿ ವಿಚಾರಣೆ ನಡೆಸ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ನಿನ್ನೆಯಷ್ಟೇ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕಿದೆ. ಆರೋಪ ಸಾಬೀತಾಗದಿದ್ರೂ ಚಾರ್ಜ್ ಶೀಟ್ ಹಾಕಿ ಮೋದಿ ಸರ್ಕಾರ ಕಿರುಕುಳ ಕೊಡುತ್ತಿದೆ ಅಂತ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ದೇಶಾದ್ಯಂತ ಬೀದಿಗಿಳಿದು ಧಿಕ್ಕಾರ ಕೂಗಿದ್ರು. ದೆಹಲಿ, ಮುಂಬೈ ಹಾಗೂ ಬೆಂಗಳೂರು ಸೇರಿ ದೇಶದ ಪ್ರಮುಖ ನಗರಗಳಲ್ಲಿರುವ ಜಾರಿ ನಿರ್ದೇಶನಾಲಯದ ಕಚೇರಿಗಳಿಗೆ ಮುತ್ತಿಗೆಗೂ ಪ್ರಯತ್ನಪಟ್ಟರು. 2015ರಿಂದ ನಿರಂತರವಾಗಿ ತನಿಖೆ ನಡೆಯುತ್ತಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಎಲ್ಲರನ್ನೂ ಕಳೆದ ವರ್ಷ ವಿಚಾರಣೆ ಮಾಡಿದ್ದಾರೆ. ಈಗ ಇದ್ದಕ್ಕಿದ್ದಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇದು ದ್ವೇಷದ ರಾಜಕಾರಣ ಅನ್ನೋದು ಕಾಂಗ್ರೆಸ್ ಪ್ರಮುಖರ ನೇರ ಆರೋಪ. ಅಷ್ಟೇ ಅಲ್ಲ, ಆರ್ಎಸ್ಎಸ್ನವರ ಹತ್ತಿರಾನೂ ಸಾವಿರಾರು ಕೋಟಿ ಆಸ್ತಿ ಇದೆ. ಆ ಬಗ್ಗೆನೂ ಬಿಜೆಪಿಯವರು ತನಿಖೆ ಮಾಡಿಸಲಿ ಅಂತ ಮೋದಿ ಸರ್ಕಾರಕ್ಕೆ ಸವಾಲ್ ಬೇರೆ ಹಾಕಿದ್ರು. ನಾವು ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಬೆಂಬಲದಿಂದ ಹೋರಾಟ ಮಾಡ್ತೇವೆ, ದೇಶ ಒಕ್ಕಟ್ಟಾಗಿರ್ತೇವೆ, ದೇಶ ಕಟ್ಟುತ್ತೇವೆ ಮತ್ತು ಈ ಬಿಜೆಪಿ ಅಂತ ಸರ್ಕಾರಕ್ಕೆ ಒತ್ತು ಓಡಿಸ್ತೇವೆ ಅಂತಕ್ಕಂಥ ಮಾತನ್ನು ನಾನು ನ್ಯಾಷನಲ್ ಹೆರಾಲ್ಡ್ ಆಗಿದೆ. ಬಿಜೆಪಿಯವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ ಇದಾಗ್ತಕ್ಕಂಥದ್ದು ಇದು ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ. ಯಾವಾಗ ಜನಪ್ರಿಯತೆ ಕುಸಿತ ಆಗುತ್ತೆ ಬಿಜೆಪಿ ಅವರದು, ಆವಾಗ ಮಾತ್ರ ಇವರಿಗೆ ಐಟಿ, ಇಡಿ, ರಾಬರ್ಟ್ ವಾದ್ರಾ, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವ್ರ ನೆನ್ಪು ಬರ್ತಾರೆ. 1937ರಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಪಕ್ಷ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಎಂಬ ಕಂಪನಿಯನ್ನ ಪ್ರಾರಂಭ ಮಾಡಿತ್ತು. 1938ರಲ್ಲಿ ಇಂಗ್ಲಿಷ್ ಭಾಷೆಯ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ಹಿಂದಿಯಲ್ಲಿ ನವಜೀವನ್ ಹೆಸರಲ್ಲಿ ಪತ್ರಿಕೆ ಹಾಗೂ ಉರ್ದುವಿನಲ್ಲಿ ಕ್ವಾಮಿ ಆವಾಜ್ ಪತ್ರಿಕೆಗಳನ್ನು ಪ್ರಾರಂಭ ಮಾಡಲಾಯಿತು. ನೆಹರು ಪ್ರಧಾನಿಯಾಗಿದ್ದಾಗಲೇ ಎಜೆಎಲ್ ಕಂಪನಿಗೆ ದೇಣಿಗೆ ಹರಿದು ಬಂದಿತ್ತು. ಆರ್ಥಿಕ ಸಂಕಷ್ಟದಿಂದ 2007ರ ಏಪ್ರಿಲ್ 1ರಂದು ನ್ಯಾಷನಲ್ ಹೆರಾಲ್ಡ್, ನವಜೀವನ್, ಕ್ವಾಮಿ ಆವಾಜ್ ಪತ್ರಿಕೆಗಳ ಪ್ರಕಟಣೆಯನ್ನ ನಿಲ್ಲಿಸಲಾಯಿತು. ಆದರೆ 2011ರಲ್ಲಿ 90.21 ಕೋಟಿ ಮೊತ್ತಕ್ಕೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ತಲಾ 38% ಷೇರು ಹೂಡಿಕೆ ಮಾಡಿ ಯಂಗ್ ಇಂಡಿಯಾ ಲಿಮಿಟೆಡ್ ಅಂದ್ರೆ YIL ಎಂಬ ಕಂಪನಿ ಪ್ರಾರಂಭಿಸಿ ಎಜೆಎಲ್ ಕಂಪನಿ ಖರೀದಿಸಿ ಹೆರಾಲ್ಡ್ ಹೌಸ್ನ ನವೀಕರಣ ಶುರು ಮಾಡಿದ್ರು. 2012ರಲ್ಲಿ ಬಿಜೆಪಿ ಮುಖಂಡ ಸುಬ್ರಮಣ್ಯನ್ ಸ್ವಾಮಿ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. 5,000 ಕೋಟಿ ಆಸ್ತಿ ಇದೆ. ಎಜೆಎಲ್ ಕಂಪನಿಯ ಒಟ್ಟು ಆಸ್ತಿ ಹಾಗೂ ಅದರ ಖರೀದಿ ವ್ಯವಹಾರದಲ್ಲಿ ಭಾರೀ ಅಕ್ರಮ ನಡೆದಿದೆ ಅಂತ ಕೋರ್ಟ್ಗೆ ಹೋದ್ರು. 2015ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಡಿ ಎಂಟ್ರಿ ಕೊಡ್ತು. ಸುದೀರ್ಘ ತನಿಖೆ ನಡೆಸಿದ ಇಡಿ ಪಡೆ 2024ರಲ್ಲಿ ರಾಹುಲ್, ಸೋನಿಯಾ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಎಲ್ಲರನ್ನೂ ವಿಚಾರಣೆ ಮಾಡಿದ್ರು. ಈಗ 2025ರಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹೆರಾಲ್ಡ್ ಹೆಸರಲ್ಲಿ ಸೋನಿಯಾ, ರಾಹುಲ್ ಗಾಂಧಿಯನ್ನ ಇಡಿ ಟಾರ್ಗೆಟ್ ಮಾಡಿದ್ರೆ, ಹರಿಯಾಣದ ಅಕ್ರಮ ಭೂ ಖರೀದಿ ಹಗರಣದಲ್ಲಿ ಸೋನಿಯಾ ಗಾಂಧಿ ಅಳಿಯ ಪ್ರಿಯಾಂಕಾ ವಾದ್ರಾ ಅವರ ಪತಿ ರಾಹುಲ್ ಗಾಂಧಿ ಅವರ ಭಾವ ರಾಬರ್ಟ್ ವಾದ್ರಾರನ್ನು ಇಡಿ ಟಾರ್ಗೆಟ್ ಮಾಡಿದೆ. ನಿನ್ನೆಯಿಂದಲೂ ಸುದೀರ್ಘ ವಿಚಾರಣೆ ನಡೆಸುತ್ತಿದೆ. ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಖಟ್ಟರ್ ಕ್ಲೀನ್ ಚಿಟ್ ಕೊಟ್ಟಿದ್ರು ಇಡಿ ಮತ್ತೆ ವಿಚಾರಣೆ ಮಾಡುತ್ತಿದೆ. ಎಲ್ಲದಕ್ಕೂ ರೆಡಿಯಾಗಿದ್ದೀನಿ, ಹೆದರಿ ಓಡಿ ಹೋಗಲ್ಲ ಅಂದ್ರು ರಾಬರ್ಟ್ ವಾದ್ರಾ. व्हाट्सएप बाहर निकलता है कि मैं अवॉइड कर रहा हूं, कभी भी अवॉइड नहीं करूंगा. मैं इस देश में हूं, कभी देश छोड़ के नहीं जाऊंगा. जितने सवाल हैं उसके जवाब दूंगा, तो कभी भी कोई इश्यू नहीं है. मैं यही कहूंगा कि मैं यहाँ पूरा स्ट्रांग हूं, मैं सारे जवाब दूंगा और मेरे को कोई इश्यू नहीं है. तो जितने भी एजेंसियों को इस्तेमाल करना है करते रहें. ಏನೇ ಹೇಳಿ, ಇಡೀ ಗಾಂಧಿ ಪರಿವಾರವನ್ನೇ ಜಾರಿ ನಿರ್ದೇಶನಾಲಯ ಟಾರ್ಗೆಟ್ ಮಾಡಿ ತನಿಖೆ ನಡೆಸುತ್ತಿದೆ. ಆದರೆ ಹಗರಣಗಳೆಲ್ಲ ಯಾವಾಗ ಸಾಬೀತಾಗುತ್ತೆ, ಯಾವಾಗ ಕಾನೂನು ಕ್ರಮವಾಗುತ್ತೆ ಅನ್ನೋದೇ 10-15 ವರ್ಷಗಳಿಂದ ಎಲ್ಲರನ್ನೂ ಕಾಡುತ್ತಿರುವ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.